ಜಪಾನ್ನಲ್ಲಿ ಹೊಸ ವರ್ಷದ ಆರಂಭದಿಂದಲೇ ಭೂಮಿ ನಡುಗ್ತಾ ಇದ್ರೆ ಈಗ ಫಿಲಿಪೈನ್ಸ್ನಲ್ಲಿ ವಸುಂಧರೆ ಭಯಾನಕವಾಗಿ ಕಂಪಿಸಿದ್ದಾಳೆ. ಹೊಸ ವರ್ಷದ ಆರಂಭದಲ್ಲೇ ವಿಶ್ವದ ಹಲವೆಡೆ ಭೂಮಿ ಸತತವಾಗಿ ಕಂಪಿಸುತ್ತಿರುವುದು ಜನರಿಗೆ ಆತಂಕ ಮೂಡಿಸುತ್ತಿದೆ. ಅದರಲ್ಲೂ ಡೇಂಜರಸ್ ರಿಂಗ್ ಆಫ್ ಫೈರ್ ಪ್ರದೇಶದಲ್ಲಿ ಬರೋ ಜಪಾನ್, ಫಿಲಿಪೈನ್ಸ್ ಮುಂತಾದ ದೇಶಗಳಲ್ಲೇ ಕಾಲ ಕೆಳಗಿನ ಇಳೆ ನಡುಗ್ತಾ ಇರೋದು ವಿಜ್ಞಾನಿಗಳಲ್ಲೂ ಕೂಡ ಆತಂಕಕ್ಕೆ ತಳ್ತಾ ಇದೆ. ಸತತವಾಗಿ ಕಂಪಿಸುವ ಮೂಲಕ ಭೂಮಿ ದೊಡ್ಡ ದುರಂತದ ಎಚ್ಚರಿಕೆಯನ್ನು ನೀಡಿದ್ಯಾ ಅನ್ನೋ ಪ್ರಶ್ನೆಯೂ ಕೂಡ ಕಾಡ್ತಾ ಇದೆ. 2026 ಶುರುವಾಗಿ ಕೆಲವು ದಿನಗಳು ಕಳೆದಿವೆ. ಕಳೆದ ವರ್ಷ ಸಾಕಷ್ಟು ಅವಘಡಗಳನ್ನು ಜನ ಕಣ್ಣಾರೆ ಕಂಡಿದ್ದಾರೆ. ಹಾಗಾಗಿ ಈ ವರ್ಷವಾದರೂ ದೊಡ್ಡ ಪ್ರಾಕೃತಿಕ ಅವಘಡಗಳು ಆಗದೇ ಇರಲಿ ದೇವ್ರೇ ಅಂತ ಜನ ಬೇಡ್ಕೊಳ್ತಿದ್ದಾರೆ. ಆದರೆ ವರ್ಷದ ಆರಂಭದಲ್ಲೇ ಪ್ರಕೃತಿ ಮನುಷ್ಯರಿಗೆ ವಾರ್ನಿಂಗ್ ನೀಡ್ತಿರೋ ರೀತಿ ಕಾಣ್ತಾ ಇದೆ. ಜಗತ್ತಿನ ನಾನಾ ಕಡೆಗಳಲ್ಲಿ ಭೂಮಿ ಭಯಾನಕವಾಗಿ ಕಂಪಿಸೋಕೆ ಶುರುವಾಗಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನೈಸರ್ಗಿಕ ವಿಕೋಪಗಳು ಇನ್ನಷ್ಟು ಹೆಚ್ಚುತ್ತವೆ ಅನ್ನೋ ಸೂಚನೆಗಳನ್ನು ಭೂಮಿ ಕೊಡ್ತಿದೆ. ಹಾಗಾಗಿ ಜನ ಹೆಚ್ಚು ಆತಂಕಕ್ಕೆ ಒಳಗಾಗ್ತಿದ್ದಾರೆ. ಭೂಕಂಪ ಕಾಲ ಕೆಳಗಿನ ಇಳಿಯೇ ಕಂಪಿಸಿದಾಗ ಜನಕ್ಕೆ ಏನು ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ. ಹಾಗಾಗಿ ಭೂಕಂಪವಾದ ತಕ್ಷಣ ಜನ ದಿಕ್ಕಾಪಾಲಾಗಿ ಓಡ್ತಾರೆ. ಭೂಕಂಪದ ಸಮಯದಲ್ಲಿ ಭೂಮಿಯ ಒಳಗಿಂದ ಅಪಾರ ಪ್ರಮಾಣದ ಒತ್ತಡ ರಿಲೀಸ್ ಆಗುತ್ತೆ. ಕ್ಷಣ ಮಾತ್ರದಲ್ಲಿ ಕಟ್ಟಡಗಳು ಕುಸಿಯುತ್ತವೆ. ಕಣ್ಣ ಮುಂದೆಯೇ ಅನೇಕ ಜನ ಜೀವಂತ ಸಮಾಧಿ ಆಗ್ತಾರೆ. ಜೊತೆಗೆ ಒಂದು ದೊಡ್ಡ ಭೂಕಂಪ ಸಂಭವಿಸಿದ ನಂತರ ನಿರಂತರವಾಗಿ ಅನೇಕ ಚಿಕ್ಕ ಚಿಕ್ಕ ಕಂಪನಗಳು ನಿರಂತರವಾಗಿ ಕಂಪಿಸುತ್ತಲೇ ಇರುತ್ತವೆ. ಹಾಗಾಗಿ ಅಲ್ಪ ಸ್ವಲ್ಪ ಕುಸಿದಿರುವಂಥ ಕಟ್ಟಡಗಳು ಸಂಪೂರ್ಣವಾಗಿ ಕುಸಿದು ಸಾವು ನೋವಿನ ಪ್ರಮಾಣ ಹೆಚ್ಚಾಗುತ್ತೆ. ಈಗ ಹೊಸ ವರ್ಷದ ಆರಂಭದಿಂದಲೇ ಜಪಾನ್ ಜನರಿಗೂ ಕೂಡ ಭೂಕಂಪದ ಅನುಭವ ಹೆಚ್ಚಾಗ್ತಾ ಇದೆ. ಹೊಸ ವರ್ಷವನ್ನು ಭೂಕಂಪದ ಮೂಲಕವೇ ಸ್ವಾಗತಿಸಿತ್ತು ದ್ವೀಪ ರಾಷ್ಟ್ರ ಜಪಾನ್. 2026 ಮೊದಲ ದಿನವೇ ಜಪಾನ್ನಲ್ಲಿ 6ಕ್ಕೂ ಹೆಚ್ಚು ತೀವ್ರತೆಯ ಭೂಕಂಪ ಸಂಭವಿಸಿತ್ತು. ಅಲ್ಲಿಂದೀಚೆಗೆ ನಿರಂತರವಾಗಿ ಅಲ್ಲಿ ಭೂಮಿ ಕಂಪಿಸ್ತಿದೆ. ಈಗ ಜಸ್ಟ್ 24 ಗಂಟೆ ಹಿಂದೆ ಕೂಡ ಜಪಾನ್ನಲ್ಲಿ 6.3 ತೀವ್ರತೆಯ ಭೂಕಂಪ ಅನುಭವಿಸಿದೆ. ಹಾಗಾಗಿ ಮುಂದೇನಾಗುತ್ತೋ ಅನ್ನೋ ಭಯ ಅಲ್ಲಿನ ಜನರನ್ನ ಆವರಿಸಿದೆ. ಜೊತೆಗೆ ನಿರಂತರವಾಗಿ ಭೂಮಿ ಕಂಪಿಸೋದು ದೊಡ್ಡ ದುರಂತವೊಂದರ ಮುನ್ಸೂಚನೆಯೂ ಕೂಡ ಆಗಿರಬಹುದು. ಸತತವಾಗಿ ಚಿಕ್ಕ ಚಿಕ್ಕ ಭೂಕಂಪಗಳ ನಂತರ ದೊಡ್ಡ ಪ್ರಮಾಣದ ಭೂಕಂಪ ಸಂಭವಿಸಿ ಅಪಾರ ಹಾನಿಯಾದ ಉದಾಹರಣೆಗಳು ಇತಿಹಾಸದಲ್ಲಿ ಸಾಕಷ್ಟಿವೆ. ಹಾಗಾಗಿ ಜಪಾನಿಗರನ್ನ ಕೂಡ ಈಗ ಆ ಭಯ ಆವರಿಸ್ತಾ ಇದೆ. ಆದರೆ ಜಪಾನಿಗರ ಪಾಲಿಗೆ ಭೂಕಂಪ ಅನ್ನೋದು ಹೊಸದೇನಲ್ಲ. ಜಪಾನ್ ಇಂದು ತಾಂತ್ರಿಕವಾಗಿ ಔನ್ನತ್ಯದಲ್ಲಿರುವಂತಹ ಈ ದೇಶ ಈ ಸ್ಥಾನಕ್ಕೆ ತಲುಪಿದ್ದೇ ರೋಚಕ. 1945ರಲ್ಲಿ ಅಮೆರಿಕದ ಅಣುಬಾಂಬ್ ದಾಳಿಗೆ ತುತ್ತಾಗಿದ್ದರೂ ಕೂಡ 80 ವರ್ಷಗಳಲ್ಲಿ ಈ ದೇಶ ಮತ್ತೆ ಎದ್ದು ನಿಂತಿದ್ದೇ ಒಂದು ಅದ್ಭುತ. ಇಂತಹ ಜಪಾನ್ಗೆ ಭೂಕಂಪ ಅಂದ್ರೆ ಹೊಸದೇನಲ್ಲ. ಸಾಮಾನ್ಯವಾಗಿ ಈ ಭೂಮಿಯೊಳಗಿನ ಟೆಕ್ಟಾನಿಕ್ ಪ್ಲೇಟ್ಗಳಲ್ಲಿ ನಿರಂತರವಾದಂಥ ಘರ್ಷಣೆ ನಡೀತಾನೆ ಇರುತ್ತೆ. ಹಾಗಾಗಿ ಭೂಮಿಯಲ್ಲಿ ಸತತವಾಗಿ ಚಿಕ್ಕ ಪುಟ್ಟ ಭೂಕಂಪಗಳು ಸಂಭವಿಸ್ತಾನೆ ಇರುತ್ತೆ. ಆದರೆ ಇವುಗಳ ತೀವ್ರತೆ ಕಮ್ಮಿ ಇರೋ ಕಾರಣಕ್ಕೆ ಅವು ನಮ್ಮ ಅನುಭವಕ್ಕೆ ಬರೋ ಅಷ್ಟೇ. ಆದ್ರೆ ಈ ಟೆಕ್ಟಾನಿಕ್ ಪ್ಲೇಟ್ಗಳಲ್ಲಿ ದೊಡ್ಡ ಪ್ರಮಾಣದ ಘರ್ಷಣೆ ಸಂಭವಿಸಿದರೆ ಅದು ದೊಡ್ಡ ಪ್ರಮಾಣದ ಭೂಕಂಪಕ್ಕೆ ಕಾರಣವಾಗುತ್ತೆ. ಪೆಸಿಫಿಕ್ ಪ್ಲೇಟ್, ಫಿಲಿಪೀನ್ಸ್ ಸಿ ಪ್ಲೇಟ್, ನಾರ್ತ್ ಅಮೆರಿಕನ್ ಪ್ಲೇಟ್ ಹಾಗೂ ಯುರೋಪಿಯನ್ ಪ್ಲೇಟ್ ಅನ್ನೋ 4 ಟೆಕ್ಟಾನಿಕ್ ಪ್ಲೇಟ್ಗಳ ಮೇಲೆ ಜಪಾನ್ ಕೂತಿದೆ. ಹಾಗಾಗಿ ಇಲ್ಲಿ ಭೂಕಂಪಗಳು ಸರ್ವೇ ಸಾಮಾನ್ಯ. ಜೊತೆಗೆ ಇಲ್ಲಿನ ಕಟ್ಟಡಗಳು ಕೂಡ ಭೂಕಂಪ ನಿರೋಧಕವಾಗಿರೋದ್ರಿಂದ ಅಲ್ಲಿ ಹಾನಿ ಸಂಭವಿಸುವ ಸಾಧ್ಯತೆ ಕೂಡ ಕಡಿಮೆ. ಇಂತಹ ಜಪಾನ್ 2026 ಆರಂಭದಿಂದಲೇ ಭೂಕಂಪಗಳ ಸರಣಿಯನಿಗೆ ಸಾಕ್ಷಿ ಆಗ್ತಾ ಇದೆ. ಅದೇ ರೀತಿ ಜಪಾನ್ ಜೊತೆಗೆ ಮತ್ತೊಂದು ದೇಶ ಕೂಡ ಭೂಕಂಪದ ತೀವ್ರತೆಗೆ ಸಾಕ್ಷಿ ಆಗ್ತಾ ಇದೆ. ಅದ್ಯಾವುದಂದ್ರೆ ಫಿಲಿಪೈನ್ಸ್. ಜನವರಿ 7ರಂದು ಫಿಲಿಪೈನ್ಸ್ನಲ್ಲಿ 6.3 ತೀವ್ರತೆಯ ಭೂಕಂಪ ಸಂಭವಿಸಿದೆ. ಬಕ್ಯುಲಿನ್ ಸಿಟಿಯ 68 ಕಿಲೋಮೀಟರ್ ಪೂರ್ವದಲ್ಲಿ ಭೂಕಂಪದ ಕೇಂದ್ರ ಬಿಂದುವಿದೆ. ಸಮುದ್ರದ ಕೆಳಭಾಗದ ಭೂಮಿಯ 10 ಕಿಲೋಮೀಟರ್ ಆಳದಲ್ಲಿ ಈ ಕಂಪನ ಸಂಭವಿಸಿದೆ. ಜಪಾನ್ ನಂತರ ಫಿಲಿಪೈನ್ಸ್ ಕೂಡ ದೊಡ್ಡ ಭೂಕಂಪಕ್ಕೆ ಸಾಕ್ಷಿಯಾಗಿರೋದು ಅಲ್ಲಿನ ಜನತೆಯನ್ನ ಬೆಚ್ಚಿ ಬೀಳಿಸ್ತಿದೆ. ಅಷ್ಟಕ್ಕೂ ಜಪಾನ್ ಹಾಗೂ ಫಿಲಿಪೈನ್ಸ್ 6ಕ್ಕೂ ಹೆಚ್ಚು ತೀವ್ರತೆಯ ಭೂಕಂಪಗಳು ಸಂಭವಿಸುತ್ತಿರೋದು ಎಚ್ಚರಿಕೆ ಗಂಟೆಯನ್ನ ಮೊಳಗಿಸ್ತಿವೆ. ಅದೊಂದು ಪ್ರದೇಶದಲ್ಲಿ ಮತ್ತೊಮ್ಮೆ ಹಾಟ್ಸ್ಪಾಟ್ ಆಗಿ ಬದಲಾಗ್ತಾ ಇದೆಯಾ ಅನ್ನೋ ಆತಂಕ ವಿಜ್ಞಾನಿಗಳನ್ನ ಕಾಡ್ತಾ ಇದೆ. ಜನರ ಹಾಗೂ ವಿಜ್ಞಾನಿಗಳ ಆತಂಕಕ್ಕೆ ಕಾರಣವಾಗಿರೋ ಆ ಪ್ರದೇಶ ಹೆಸರು ರಿಂಗ್ ಆಫ್ ಫೈರ್. ಪೆಸಿಫಿಕ್ ಮಹಾಸಾಗರದಲ್ಲಿ ಕುದುರೆಲಾಳದ ಆಕಾರದಲ್ಲಿರುವಂತಹ 40,000 ಕಿಲೋಮೀಟರ್ ಪ್ರದೇಶವನ್ನ ರಿಂಗ್ ಆಫ್ ಫೈರ್ ಅಂತ ಕರೀತಾರೆ. ಇದು ಅತಿ ಹೆಚ್ಚು ಭೂಕಂಪಗಳು ಹಾಗೂ ಜ್ವಾಲಾಮುಖಿ ಸ್ಫೋಟಗಳು ಸಂಭವಿಸುವಂತಹ ಪ್ರದೇಶ. ವಿಶ್ವದ ಸುಮಾರು 90% ಭೂಕಂಪಗಳು ಹಾಗೂ 75% ಜ್ವಾಲಾಮುಖಿ ಸ್ಫೋಟಗಳು ಈ ರಿಂಗ್ ಆಫ್ ಫೈರ್ ಭಾಗದಲ್ಲೇ ಸಂಭವಿಸುತ್ತವೆ. ಪೆಸಿಫಿಕ್ ಟೆಕ್ಟಾನಿಕ್ ಜೊತೆ ಇತರೆ ಟೆಕ್ಟಾನಿಕ್ ಪ್ಲೇಟ್ಗಳ ನಡುವಿನ ಘರ್ಷಣೆಯ ಕಾರಣಕ್ಕೆ ಈ ಪ್ರದೇಶ ಡೆಡ್ಲಿ ಅನ್ನಿಸಿಕೊಂಡಿದೆ. ಈ ಅಪಾಯಕಾರಿ ಪ್ರದೇಶ ದಕ್ಷಿಣ ಅಮೆರಿಕದಿಂದ ಆರಂಭವಾಗಿ ಅತ್ತ ನ್ಯೂಜಿಲೆಂಡ್ ಹಾಗೂ ಅಂಟಾರ್ಟಿಕಾದವರೆಗೂ ಕೂಡ ಹರಡಿಕೊಂಡಿದೆ. ಈಗ ಇದೇ ರಿಂಗ್ ಆಫ್ ಫೈರ್ ಭಾಗದಲ್ಲಿ ವಿಜ್ಞಾನಿಗಳ ಲೆಕ್ಕಾಚಾರವನ್ನು ಮೀರಿ ಭೂಕಂಪ, ಜ್ವಾಲಾಮುಖಿ ಸ್ಫೋಟಗಳು ಸಂಭವಿಸ್ತಾ ಇವೆ. ಇದೇ ಈಗ ದೊಡ್ಡ ಟೆನ್ಷನ್ ಕ್ರಿಯೇಟ್ ಮಾಡ್ತಿರುವಂತಹ ವಿಷಯ.
ಬೊಲಿವಿಯಾ, ಚಿಲಿಯಿಂದ ಹಿಡಿದು ಈಗ ಭೂಕಂಪ ಸಂಭವಿಸಿರುವಂಥ ಜಪಾನ್, ಫಿಲಿಪೈನ್ಸ್, ಇಂಡೋನೇಷ್ಯಾ ದೇಶಗಳು ಕೂಡ ಇದೇ ರಿಂಗ್ ಆಫ್ ಫೈರ್ ಪ್ರದೇಶದ ಒಳಗಡೆ ಬರುತ್ತೆ. ಹೀಗಾಗಿ ರಿಂಗ್ ಆಫ್ ಫೈರ್ ಪ್ರದೇಶದಲ್ಲಿ ಸಿಸ್ಮಿಕ್ ಚಟುವಟಿಕೆಗಳು ಹೆಚ್ಚಾದರೆ ಸುಮಾರು 15 ದೇಶಗಳ ಪಾಲಿಗೆ ಕಂಟಕ ಎದುರಾಗುವುದು ಫಿಕ್ಸ್. ಈಗ ಇದೇ ಪ್ರದೇಶಕ್ಕೆ ಸೇರಿದಂಥ ಜಪಾನ್ ಹಾಗೂ ಫಿಲಿಪೈನ್ಸ್ನಲ್ಲಿ ನಿರಂತರವಾಗಿ ಭೂಕಂಪನಗಳು ಸಂಭವಿಸುತ್ತಿರುವುದು ದೊಡ್ಡ ದುರಂತದ ಮುನ್ಸೂಚನೆಯ ಅನ್ನೋ ಅನುಮಾನವೂ ಕೂಡ ಹುಟ್ಟಿಕೊಳ್ತಿದೆ. ಇನ್ನು ಈ ರಿಂಗ್ ಆಫ್ ಫೈರ್ ಭಾಗದಲ್ಲಿ ಸಾಗರ ಪ್ರದೇಶವು ಕೂಡ ಬರೋದ್ರಿಂದ ಅದು ಭೂಕಂಪದಿಂದ ಉಂಟಾಗುವಂಥ ಸುನಾಮಿಯ ಭಯವನ್ನೇ ಇನ್ನಷ್ಟು ಹೆಚ್ಚು ಮಾಡುತ್ತದೆ. 2011ರಲ್ಲಿ ಈಗಾಗಲೇ ಸುನಾಮಿಯ ರುದ್ರ ತಾಂಡವಕ್ಕೆ ಸಾಕ್ಷಿಯಾಗಿದೆ ಜಪಾನ್. ಹಾಗಾಗಿ ರಿಂಗ್ ಆಫ್ ಫೈರ್ ಪ್ರದೇಶವನ್ನು ಭೂಕಂಪದ ಜೊತೆಗೆ ಸುನಾಮಿಯ ಭಯ ಕೂಡ ಈಗ ಅನೇಕ ದೇಶಗಳನ್ನು ಆವರಿಸ್ತಾ ಇದೆ. ಒಟ್ಟಿನಲ್ಲಿ 2026ರ ಆರಂಭದಲ್ಲೇ ರಿಂಗ್ ಆಫ್ ಫೈರ್ ಪ್ರದೇಶದಲ್ಲಿ ಅತಿ ಹೆಚ್ಚು ಆಕ್ಟಿವಿಟಿ ನಡೀತಿರೋದು ವಿಶ್ವದ ಪಾಲಿಗೆ ಡೇಂಜರ್ ಬೆಲ್ ಅಂತೆ ಕಾಣ್ತಿರೋದು ಸುಳ್ಳಲ್ಲ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.